ನನ್ನ ಸ್ನೇಹಿತ ಮಹೇಶ್ ಮತ್ತು ಅವನ ಹೆಂಡತಿ ನೇಹಾ ನಿನ್ನೆ ಓಟವೊಂದನ್ನು ನಡೆಸಿದ್ರು. ನಾನು ಅದನ್ನ ಮಿಸ್ ಮಾಡಿಕೊಂಡೆ. ಆದ್ರಿಂದ ನಾನು ಕೇಳಿದೆ ಅವರನ್ನ, ನಿಮ್ಮ ಬಳಿ ಯಾವುದಾದ್ರೂ ರೆಕಾರ್ಡಿಂಗ್ ಇದೆಯಾ ಅಂಥೇಳಿ. ಅವರು ಹೇಳಿದ್ರು, ಹೌದು ಇದೆ ಅಂಥೇಳಿ. ನಾನು ಸರಿ ಕೊಡಿ ಅಂದೆ. ಅವರು ನನಗೆ ದೂರ ಮತ್ತು ಕಾಲನಕ್ಷೆಯನ್ನ ಕೊಟ್ಟರು. ಈಗ ಗ್ರಾಫ್ನ ನೋಡಿ ಓಟದಲ್ಲಿ ಏನಾಯ್ತು, ಯಾರು ಗೆದ್ರು, ಯಾರು ವೇಗವಾಗಿದ್ರು ಅನ್ನೋದನ್ನ ಕಂಡುಹಿಡಿಯೋಣ. ಮೊದಲು ಮಹೇಶನ ರೇಖೆಯನ್ನ ನೋಡಿ. ದೂರ ಮತ್ತು ಕಾಲನಕ್ಷೆ ಪ್ರತಿ ಕ್ಷಣದಲ್ಲಿ ಆ ವಸ್ತುವಿನ ಸ್ಥಾನವನ್ನ ತೋರಿಸುತ್ತೆ. 0 ಸೆಕೆಂಡ್ನಲ್ಲಿ ಮಹೇಶ 0 ಮೀಟರ್ನಲ್ಲಿದ್ದ, ಅಂದ್ರೆ ಸ್ಟಾರ್ಟಿಂಗ್ ಲೈನಲ್ಲಿದ್ದ. 1ನೇ ಸೆಕೆಂಡ್ನಲ್ಲಿ ನೋಡಿದ್ರೆ 1 ಮೀಟರ್ನಲ್ಲಿದ್ದಾನೆ. 2ನೇ ಸೆಕೆಂಡ್ನಲ್ಲಿ 2 ಮೀಟರ್ನಲ್ಲಿದ್ದಾನೆ. ಇದೇ ರೀತಿ ಮುಂದುವರೆದು 6 ಸೆಕೆಂಡ್ಗಳ ನಂತರ 6 ಮೀಟರನ್ನ ತಲುಪಿದಾನೆ. ಅಂದ್ರೆ ಫಿನಿಶ್ ಲೈನ್ ಅನ್ನ ಮುಟ್ದ 6 ಸೆಕೆಂಡ್ಗಳಲ್ಲಿ. ಅಂದ್ರೆ ಮಹೇಶ ಓಟವನ್ನ ಮುಗಿಸಲು 6 ಸೆಕೆಂಡ್ಗಳನ್ನ ತಗೊಂಡಿದ್ದಾನೆ. ಈಗ ನೇಹಾಳ ರೇಖೆಯನ್ನ ಕೂಡ ಇದೇ ರೀತಿ ತಿಳ್ಕೊಳ್ಳೋಣ. 0 ಸೆಕೆಂಡ್ನಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ. 1ನೇ ಸೆಕೆಂಡ್ನಲ್ಲಿ ಕೂಡ ಅವಳು ಕಾಣಿಸ್ತಿಲ್ಲ. ಅಂದ್ರೆ ಅವಳು ಓಟವನ್ನ ಲೇಟ್ ಆಗಿ ಪ್ರಾರಂಭಿಸಿದ್ದಾಳೆ. 2ನೇ ಸೆಕೆಂಡ್ನಲ್ಲಿ ನೋಡಿದ್ರೆ ಅವಳು ಸ್ಟಾರ್ಟಿಂಗ್ ಲೈನ್ ಅಲ್ಲಿದ್ದಾಳೆ. ಇನ್ನು 1 ಸೆಕೆಂಡ್ನ ನಂತರ ಅವಳು 3 ಮೀಟರನ್ನ ಓಡಿ ಮುಗಿಸಿದ್ದಾಳೆ. ಅಂದ್ರೆ ತುಂಬಾ ವೇಗವಾಗಿ ಓಡ್ತಾ ಇದ್ದಾಳೆ ಅವಳು ಮಹೇಶನಿಗಿಂತ. ಅದೇ ರೀತಿ 4 ಸೆಕೆಂಡ್ಗಳಲ್ಲಿ 6 ಮೀಟರನ್ನ ಓಡಿ ಮುಗಿಸಿದ್ದಾಳೆ. ಅಂದ್ರೆ ಫಿನಿಶ್ ಲೈನ್ ಅನ್ನ ತಲುಪಿದ್ದಾಳೆ. ನೇಹಾ 4 ಸೆಕೆಂಡ್ಗಳಲ್ಲಿ ಓಟವನ್ನ ಮುಗಿಸಿದ್ದಾಳೆ. ಇಲ್ಲಿ ನಾವು ಹೇಳೋದಾದ್ರೆ ಅವಳು 2 ಸೆಕೆಂಡ್ಗಳ ನಂತರವಷ್ಟೇ ಓಟವನ್ನ ಪ್ರಾರಂಭಿಸಿರೋದ್ರಿಂದ ಅವಳು ಬರೀ 2 ಸೆಕೆಂಡ್ಗಳಲ್ಲಿ 6 ಮೀಟರ್ಗಳನ್ನ ಚಲಿಸಿದ್ದಾಳೆ ಅಂದ್ರೂ ಕೂಡ ತಪ್ಪಾಗಲ್ಲ. ಹೀಗಾಗಿ ಮಹೇಶ 6 ಸೆಕೆಂಡ್ಗಳಲ್ಲಿ ಓಟವನ್ನ ಮುಗಿಸಿದ್ರೆ ನೇಹಾ 4 ಸೆಕೆಂಡ್ಗಳಲ್ಲಿ ಓಟವನ್ನ ಮುಗಿಸಿ ವಿಜೇತಳಾಗಿದ್ದಾಳೆ. ಸ್ಪಷ್ಟವಾಗಿ ಅವಳು ಮಹೇಶನಿಗಿಂತ ತುಂಬಾ ವೇಗವಾಗಿದ್ದಾಳೆ. ಹೀಗೆ ನಾವು ಈ ನಕ್ಷೆಯನ್ನ ನೋಡಿ ಓಟದಲ್ಲಿ ಏನಾಯ್ತು ಅಂತ ಕಲ್ಪಿಸ್ಕೊಳ್ಬೋದು. ನೇಹಾ ತಡವಾಗಿ ಶುರು ಮಾಡಿದ್ಲು, ಆದ್ರೆ ತುಂಬಾ ವೇಗವಾಗಿ ಓಡಿ ಮಹೇಶನನ್ನ ಮೀರಿಸಿದ್ಲು. ಮುಂದಿನ ಹಂತವಾಗಿ ಇವರಿಬ್ಬರ ವೇಗ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಮಹೇಶನಿಂದನೇ ಪ್ರಾರಂಭ ಮಾಡೋಣ. ವೇಗವನ್ನ ಕಂಡುಹಿಡಿಯೋದಕ್ಕೆ ನಾವು ವೇಗ = ಸ್ಥಳಾಂತರ ಡಿವೈಡೆಡ್ ಬೈ ಕಾಲ ಅನ್ನುವ ಸೂತ್ರವನ್ನ ಬಳಸ್ತೇವೆ. ಇಲ್ಲಿ ನಮಗೆ ಸ್ಥಳಾಂತರ ಮತ್ತು ಕಾಲ ಎರಡೂ ಕೂಡ ತಿಳಿದಿದೆ. ಹೇಗೆ ಲೆಕ್ಕ ಹಾಕೋದು ಅಂತ ನೋಡೋಣ. ಮಹೇಶನಿಂದನೇ ಪ್ರಾರಂಭ ಮಾಡೋಣ. ಮಹೇಶನ ರೇಖೆಯನ್ನ ನೋಡಿ. ಮಹೇಶನ ವೇಗವನ್ನ ನಾವು vm ಅಂತ ಪ್ರತಿನಿಧಿಸೋಣ. ಅವನು ಒಟ್ಟು 6 ಮೀಟರ್ಗಳಷ್ಟು ದೂರವನ್ನ ಚಲಿಸಿದ್ದಾನೆ 6 ಸೆಕೆಂಡ್ಗಳಲ್ಲಿ. ಆದ್ರಿಂದ ಸ್ಥಳಾಂತರ ಬಂದು 6 ಮೀಟರ್ ಆಗಿರುತ್ತೆ. ಅವನು ತಗೊಂಡಂತ ಕಾಲ ಬಂದು 6 ಸೆಕೆಂಡ್ಗಳು. ಹಾಗಾಗಿ 6 ಡಿವೈಡೆಡ್ ಬೈ ಅಂದ್ರೆ 6 ಮೀಟರ್ ಡಿವೈಡೆಡ್ ಬೈ 6 ಸೆಕೆಂಡ್ ಬಂದು 1 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಅಂದ್ರೆ ಮಹೇಶನ ವೇಗ 1 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಮಹೇಶ ಪ್ರತಿಯೊಂದು ಸೆಕೆಂಡ್ಗೆ 1 ಮೀಟರ್ ಸಾಗಿದ್ದಾನೆ. ಇದೇ ರೀತಿ ನೇಹಾಳ ವೇಗವನ್ನ ಕೂಡ ಕಂಡುಹಿಡಿಯೋಣ. ನೇಹಾಳ ವೇಗವನ್ನ vn ಅಂತ ಪ್ರತಿನಿಧಿಸೋಣ. ನೇಹಾ ಓಟ ಶುರು ಮಾಡಿದ್ದು ಬಂದು 2 ಸೆಕೆಂಡ್ಗಳಲ್ಲಿ, ಅಂತ್ಯಗೊಂಡಿದ್ದು ಬಂದು 4 ಸೆಕೆಂಡ್ನಲ್ಲಿ. ಅವಳು ಒಟ್ಟು ಓಡಿದ ದೂರ ಬಂದು 6 ಮೀಟರ್ಗಳೇ. ಹಾಗಾಗಿ ಸ್ಥಳಾಂತರ 6 ಆಗಿರುತ್ತೆ ಮತ್ತು ಕಾಲ ಬಂದು 4 - 2 ಆಗಿರುತ್ತೆ. ಯಾಕೆಂದ್ರೆ ಅವಳು ಮೊದಲ 2 ಸೆಕೆಂಡ್ಗಳು ಓಟವನ್ನ ಪ್ರಾರಂಭಿಸಿರ್ಲಿಲ್ಲ. ಹಾಗಾಗಿ 4 ಸೆಕೆಂಡ್ - 2 ಸೆಕೆಂಡ್ ಅಂದ್ರೆ 2 ಸೆಕೆಂಡ್ ಮಾತ್ರ ಅವಳು ಓಡಿದ್ದಾಳೆ. ಹಾಗಾಗಿ 6 ಮೀಟರ್ ಡಿವೈಡೆಡ್ ಬೈ 2 ಸೆಕೆಂಡ್ 3 ಮೀಟರ್ ಪರ್ ಸೆಕೆಂಡ್ ಬಂದು ನೇಹಾಳ ವೇಗವಾಗಿರುತ್ತೆ. ಅಂದ್ರೆ ನೇಹಾ ಪ್ರತಿಯೊಂದು ಸೆಕೆಂಡ್ಗೆ 3 ಮೀಟರ್ ಸಾಗಿದ್ದಾಳೆ. ಹೀಗಾಗಿ ನೇಹಾ ಮಹೇಶನಿಗಿಂತ ಹೆಚ್ಚು ವೇಗವಾಗಿದ್ದಾಳೆ. ಮತ್ತೊಂದು ಮುಖ್ಯವಾಗಿ ನಾವು ಈ ನಕ್ಷೆಯಲ್ಲಿ ನೋಡ್ಬೋದಾದಂಥ ವಿಷಯವನ್ನ ಗಮನಿಸೋದಾದ್ರೆ, ಮಹೇಶನ ರೇಖೆಯನ್ನ ನೋಡಿ ಮತ್ತು ನೇಹಾಳ ರೇಖೆಯನ್ನ ನೋಡಿ. ಮಹೇಶನ ರೇಖೆ ನೋಡಿದ್ರೆ ಪ್ರತಿ ಸೆಕೆಂಡ್ಗೆ 1 ಮೀಟರ್ ಸಾಗ್ತಾ ಇದ್ದಾನೆ. ವೇಗ ಒಂದೇ ಆಗಿದೆ, ಎಲ್ಲೂ ಕೂಡ ಬದಲಾಗ್ಲಿಲ್ಲ. ಅಂದ್ರೆ ಅವನು ಏಕರೂಪ ಚಲನೆಯನ್ನ ಮಾಡ್ತಾ ಇದ್ದಾನೆ. ಅವನ ವೇಗ ಸ್ಥಿರವಾಗಿದೆ. ಅದಕ್ಕೆ ನಕ್ಷೆಯಲ್ಲಿ ನೇರವಾದ ರೇಖೆ ಕಂಡು ಬರ್ತಾ ಇದೆ.
ನೇಹಾಳ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಪ್ರತಿ ಸೆಕೆಂಡ್ಗೆ ಅವಳು 3 ಮೀಟರ್ ಸಾಗ್ತಿರೋದ್ರಿಂದ ಅವಳ ವೇಗ ಕೂಡ ಸ್ಥಿರವಾಗಿದೆ. ಅವಳು ಕೂಡ ಏಕರೂಪ ಚಲನೆಯಲ್ಲೇ ಸಾಗ್ತಾ ಇದ್ದಾಳೆ. ಅವಳ ಗ್ರಾಫ್ ಕೂಡ ನೇರವಾದ ರೇಖೆಯಾಗಿದೆ. ಒಟ್ನಲ್ಲಿ ದೂರ ಮತ್ತು ಕಾಲನಕ್ಷೆಯಲ್ಲಿ ನೇರ ರೇಖೆ ಇದ್ರೆ ಸ್ಥಾನ ಸಮಾನವಾಗಿ ಬದಲಾಗುತ್ತೆ, ವೇಗ ಸ್ಥಿರವಾಗಿರುತ್ತೆ, ಪ್ರತಿ ಸೆಕೆಂಡ್ಗೂ ಒಂದೇ ಪ್ರಮಾಣದ ಬದಲಾವಣೆ ಆಗುತ್ತೆ. ಇದನ್ನೇ ಏಕರೂಪ ಚಲನೆ ಅಂತ ಕರೆಯೋದು. ಒಂದ್ ವೇಳೆ ನಕ್ಷೆಯಲ್ಲಿ ನೇರವಾದ ರೇಖೆ ಇಲ್ಲದೆ ಹೋದ್ರೆ ವಕ್ರ ರೇಖೆ ನಕ್ಷೆಯಲ್ಲಿ ಕಂಡುಬರುತ್ತೆ. ಅಂದ್ರೆ ಸ್ಥಾನ ಸಮನಾಗಿ ಬದಲಾಗೋದಿಲ್ಲ, ಹೀಗಾಗಿ ವೇಗ ಸ್ಥಿರವಾಗಿರೋದಿಲ್ಲ, ಅಂದ್ರೆ ಏಕರೂಪ ಚಲನೆಯಲ್ಲಿ ಇರೋದಿಲ್ಲ. ಇಲ್ಲಿ ಮತ್ತೊಂದು ವಿಷಯವನ್ನ ಗಮನಿಸಬೇಕು ನಾವು. ನೇಹಾಳ ವೇಗ ಹೆಚ್ಚು ಮತ್ತು ಮಹೇಶನ ವೇಗ ಕಡಿಮೆ ಇರೋದ್ರಿಂದ ಈ ರೇಖೆಗಳಿದಾವಲ್ವಾ, ಈ ನೇರ ರೇಖೆಗಳು, ಇವು ಒಂದು ವಿಶೇಷ ಗುಣಲಕ್ಷಣವನ್ನ ಪಾಲಿಸುತ್ತೆ. ಅದೇನು ಅಂದ್ರೆ ಮಹೇಶನ ರೇಖೆಯಲ್ಲಿ ಇಳಿಜಾರು ಕಡಿಮೆ ಇರುತ್ತೆ, ನೇಹಾಳ ರೇಖೆಯಲ್ಲಿ ಇಳಿಜಾರು ಹೆಚ್ಚಾಗಿರುತ್ತೆ. ಒಂದು ಪರ್ವತ ಅಂತ ಇದೆರಡನ್ನ ಊಹಿಸಿಕೊಳ್ಳೋಣ ನಾವು. ಈಗ ನಾವು ಇದನ್ನ ಏರ್ಲಿಕ್ಕೆ ಪ್ರಯತ್ನಿಸ್ತಿದ್ದೇವೆ ಅನ್ಕೊಳ್ಳಿ. ನಾವು ನೋಡ್ಬೋದು ಮಹೇಶನ ಪರ್ವತವನ್ನ ತುಂಬಾ ಸುಲಭವಾಗಿ ನಾವು ಏರ್ಬೋದು, ಆದ್ರೆ ನೇಹಾಳ ಪರ್ವತವನ್ನ ಏರ್ಲಿಕ್ಕೆ ತುಂಬಾ ಶ್ರಮ ಬೇಕಾಗುತ್ತೆ. ಅಂದ್ರೆ ಕಡಿಮೆ ಇಳಿಜಾರಿದ್ರೆ ಏರೋದು ಸುಲಭ, ಕಡಿಮೆ ವೇಗ ಅಂತ ತಿಳಿದು ಬರುತ್ತೆ. ಅದೇ ನೇಹಾಳ ಇಳಿಜಾರನ್ನ ನಾವು ನೋಡಿದಾಗ ಹೆಚ್ಚಿದೆ ಅಂದ್ರೆ ಏರೋದು ಕಷ್ಟ. ಇದು ನಮ್ಗೆ ವೇಗದ ಬಗ್ಗೆ ಏನ್ ಹೇಳುತ್ತೆ ಅಂದ್ರೆ ಇದು ಹೆಚ್ಚು ವೇಗವನ್ನ ಹೊಂದಿದೆ, ಈ ಒಂದು ರೇಖೆ ಬಂದು ಹೆಚ್ಚು ವೇಗವನ್ನು ಹೊಂದಿದೆ ಅನ್ನೋದು ಹೇಳುತ್ತೆ. ಒಟ್ನಲ್ಲಿ ಹೆಚ್ಚು ವೇಗ ಇದ್ರೆ ಹೆಚ್ಚು ಇಳಿಜಾರಿರುತ್ತೆ. ಹೀಗೆ ನಾವು ನಕ್ಷೆಯನ್ನ ನೋಡ್ತಿದ್ದಂತೆ ವೇಗವನ್ನ ಅಂದಾಜಿಸಬಹುದು. ಇದೀಗ ಇನ್ನೊಬ್ಬ ಸ್ಪರ್ಧಿ ಇದ್ದಾನೆ. ಅವನ್ ಯಾರು ಗೊತ್ತಾ? ಅವ್ರ ಮನೆ ಸಾಕನಾಯಿ. ಅವನ ದೂರ ಮತ್ತು ಕಾಲನಕ್ಷೆಯನ್ನ ಕೂಡ ಕೊಟ್ಟಿದ್ದಾರೆ ನಮ್ಗಿಲ್ಲಿ. ಇದನ್ನ ಕೂಡ ವಿಶ್ಲೇಷಣೆ ಮಾಡಬೇಕು. ನಾಯಿಯ ಚಲನೆಯನ್ನ ನಾವು ನೋಡಿದ್ರೆ 0 ಸೆಕೆಂಡ್ಗಳಲ್ಲಿ 4 ಮೀಟರ್ನಲ್ಲಿದ್ದಾನೆ, 1 ಸೆಕೆಂಡ್ನಲ್ಲಿ ಕೆಳಗೆ ಬರ್ತಾ ಇದ್ದಾನೆ. ಅಂದ್ರೆ ನಾಯಿ ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. 5 ಸೆಕೆಂಡ್ನಲ್ಲಿ 0 ಮೀಟರ್ ಅನ್ನ ತಲುಪಿದಾನೆ. ಈಗ ಇವನ ವೇಗವನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಸ್ಥಳಾಂತರ ಏನಾಗಿರುತ್ತೆ? 4 ಮೀಟರ್ನಿಂದ 0 ಮೀಟರ್ಗೆ ತಲುಪ್ತಾ ಇದ್ದಾನೆ. ಹಾಗಾಗಿ 0 - 4 ಅಂದ್ರೆ -4 ಸ್ಥಳಾಂತರವಾಗಿರುತ್ತೆ. ಅವರ ಮನೆ ನಾಯಿಯ ವೇಗವನ್ನ ನಾವು VD ಅಂತ ಕರೆಯೋಣ. ಸ್ಥಳಾಂತರ ಬಂದು 0 - 4 ಮೀಟರ್ ಡಿವೈಡೆಡ್ ಬೈ 5 ಸೆಕೆಂಡ್ ಅಂದ್ರೆ -4 ಮೀಟರ್ ಡಿವೈಡೆಡ್ ಬೈ 5 ಸೆಕೆಂಡ್ ಅಥವಾ -0.8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಒಂದು ಋಣ ಚಿಹ್ನೆ ಸಿಗ್ತಾ ಇದೆ ಅಲ್ವಾ? ಇದು ನಮ್ಗೆ ಏನನ್ನ ಹೇಳುತ್ತೆ ಅಂದ್ರೆ ಆ ನಾಯಿ ಚಲಿಸ್ತಿರುವ ದಿಕ್ಕನ್ನ ಹೇಳುತ್ತೆ. ಇದು ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದೇ ಪರ್ವತದ ಉದಾಹರಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಗೆ ಒಂದು ಋಣ ಚಿಹ್ನೆ ಸಿಕ್ತು ವೇಗದಲ್ಲಿ ಅಂದ್ರೆ ನಾವು ಪರ್ವತವನ್ನ ಇಳಿತಿದ್ದೇವೆ ಅಂತ ಅರ್ಥ. ಅದೇ ಒಂದು ಧನ ಚಿಹ್ನೆ ಸಿಗ್ತಾ ಇದೆ ಅಂದ್ರೆ ಪರ್ವತವನ್ನ ಏರ್ತಾ ಇದ್ದೇವೆ ಅಂತ ಅರ್ಥ. ಹೀಗೆ ನಾವು ದೂರ ಮತ್ತು ಕಾಲನಕ್ಷೆಯನ್ನ ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ. ಅದರಿಂದ ವೇಗವನ್ನ ಹೇಗೆ ಕಂಡುಹಿಡಿಯೋದು ಅಂತ ಕೂಡ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ನಕ್ಷೆಯಲ್ಲಿ ನೇರವಾದ ರೇಖೆ ಇದ್ರೆ ಏಕರೂಪ ಚಲನೆಯನ್ನ ಹೊಂದಿರುತ್ತೆ, ವೇಗ ಸ್ಥಿರವಾಗಿರುತ್ತೆ ಅಂತ ಹೇಳಿ. ವಕ್ರ ರೇಖೆ ಇದ್ರೆ ವೇಗ ಬದಲಾಗ್ತಿರುತ್ತೆ. ರೇಖೆಯಲ್ಲಿ ಹೆಚ್ಚು ಇಳಿಜಾರು ಕಂಡು ಬಂದ್ರೆ ಆ ಒಂದು ವ್ಯಕ್ತಿ ಅಥವಾ ವಸ್ತು ಹೆಚ್ಚು ವೇಗವನ್ನ ಹೊಂದಿದೆ ಅಂತ ಹೇಳ್ಬೋದು. ಅದೇ ಋಣ ಚಿಹ್ನೆ ಕಂಡು ಬಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಆಗ್ತಾ ಇದೆ ಅಂತ ಕಂಡು ಬರುತ್ತೆ. ಹೀಗೆ ನಾವು ದೂರ ಮತ್ತು ಕಾಲನಕ್ಷೆಯನ್ನ ನೋಡಿ ಯಾರು ತುಂಬಾ ವೇಗವಾಗಿ ಚಲಿಸಿದ್ರು, ಯಾರು ನಿಧಾನವಾಗಿ ಚಲಿಸಿದ್ರು, ಯಾವ ದಿಕ್ಕಿನಲ್ಲಿ ಚಲಿಸ್ತಿದ್ದಾರೆ ಅನ್ನೋದನ್ನ ಸುಲಭವಾಗಿ ಹೇಳ್ಬೋದು.